ಕಾಣಕತ್ತೀರ ಅದ ನಂದ ದೃಷ್ಟಿ ಆಗತ್ತೆ ನಿನಗೆ. ಪೂಜೆ ಎಲ್ಲ ಚಂದಾಗ ಮಾಡಿ ದಿನ ಹಿಂಗ ತಯಾರಾಗ ಮಹಾಲಕ್ಷ್ಮಿ ಗತೆ ಕಾಂತಿ. ಮಂಗಳಾರತಿ ಮಾಡ. ಅಯ್ಯ ಸುಮ್ಮನೆ ಮಂಗಳಾರತಿ ಮಾಡ್ತಾರನ? ಒಂದು ಹಾಡ್ಬೇಕವಾ. ನಂಗೆ ಅವ ಯಾವ ಏನೂ ಬರಂಗಿಲ್ಲ ವೈನಿ. ಈಗೇನೇ ಯೂಟ್ಯೂಬ್ನ್ಯಾಗ ಮತ್ತು ಗೂಗಲ್ನ್ಯಾಗ ಎಲ್ಲ ಸಿಗ್ತಾವ, ಕಲ್ಕೋಬೇಕು. ಹೆಣ್ಮಕ್ಳಿಗೆ ಇದು ಬರಂಗಿಲ್ಲ ಅಂತಿರಬಾರ್ದು ರಾಧಾ, ಎಲ್ಲ ಕಲ್ಕೋಬೇಕು. ಹೆಣ್ಮಕ್ಳು ಹುಟ್ಟಿದ ಮನೆಗೆ ಹೆಸರು ತರಬೇಕು, ಕೊಟ್ಟ ಮನೆಗೆ ಬೆಳಕಾಗ್ಬೇಕವ. ಒಣ ದಿಮಾಕ ತೋರಿಸ್ದಲ್ಲಿ ಏನೂ ಇಲ್ಲ ನೋಡು. ಕೈಯಾಗ ಬಳಿ ಹಾಕೊಂಡಿ, ತಾಳಿ ಹಾಕೊಂಡಿ, ಕಾಲುಂಗ್ರ ಹಾಕೊಂಡಿ, ಎಷ್ಟು ಚಂದ ಕಾಣಕತ್ತಿ. ಅವನೇನು ಸುಮ್ಮನೆ ಮಾಡ್ಯಾರನ ಹಿಂದಕ್ಕೆ ಹಿರಿಯರು? ಯಾರು ನಮ್ಮನ್ನ ಕೆಟ್ಟ ದೃಷ್ಟಿಲಿಂದ ನೋಡಬಾರ್ದಂತೆ ತಾಳಿ ಕಾಲುಂಗ್ರ ಮಾಡ್ಯಾರ. ಅವನು ಬಿಚ್ಚಿಟ್ಟು ಅಡ್ಡಾಡಕತ್ತಿದ್ದಿ. ಆಯ್ತು, ನಾವೊಂದು ಬುಕ್ಕ ಕೊಡ್ತೀನಿ. ಆ ಬುಕ್ದಾಗ ಹಾಡೆಲ್ಲ ಅದಾವು, ಅವನ್ನ ಬಾಹೆಟ್ ಮಾಡು. ನಾಳೆ ಪೂಜೆಗೆ ಕೂತ್ಕೊಂಡು ಅವನು ಒಟ್ಟು ಹೇಳಬೇಕು ಸ್ತೋತ್ರ ಹಾಡನ. ಐನಿ ಅರ್ಶಿನ ಕುಂಕುಮ ಹಚ್ಕೋ ನಿನ್ನ ತಾಳಿಗೆ. ತಾಳಿ ಭಾಗ್ಯ ಗಟ್ಟಿ ಇರ್ಬೇಕಂದ್ರೆ ದಿನ ತಾಳಿಗೆ ಅರಶಿನ ಕುಂಕುಮ ಹಚ್ಕೋಬೇಕು. ಗಂಡಗ ಆಯುಷ್ಯ ಆರೋಗ್ಯ ಶ್ರೇಯಸ್ಸು ಕೊಡ್ಲಿ ಅಂತ ಬೇಡ್ಕೋಬೇಕು ಆ ತಾಯಿ ಹತ್ರ. ನಿನಗಂಕರು ಗಂಡ ಅನ್ನೋದು ಏನೇನು ಗೊತ್ತೇ ಇಲ್ಲಲ್ಲ. ತಾಯಿ ಕೈಯ ಬೆಳೆದಿಲ್ಲ, ಅದಕ್ಕೆ ಹಿಂಗೆ ಅನಾರುಂಡನ ಗತಿ ಅದಿ. ಏನು ಮಾಡೋದು? ಪೂಜೆ ಎಲ್ಲ ಮುಗಿತಲ್ಲ, ಬಾ ಅಕ್ಕ ರೊಟ್ಟಿ ಮಾಡಕ್ಕೆ ಕಲಿಸ್ತಾಳ, ರೊಟ್ಟಿ ಮಾಡಕ್ಕೆ ಕಲ್ಕೊ ಬಾ. ಏನು ಮಾಡಿದ್ರಿ? ನಮ್ಮ ಅತ್ತೆಯರಿದ್ರೆ ಏನು ಕಲಿಸ್ತಿದ್ರು, ಏನು ಮಾಡ್ತಿದ್ರು? ಮತ್ತು ತಾಯಿ ಅಂತರೂ ಇಲ್ಲ. ನಾವಂಕರು ತಾಯಿ ಸ್ಥಾನದಾಗ ಅದೀವಿ, ನಾವರ ಕಲಿಸ್ತೀವಿ. ಇದಕ್ಕೆ ಕಲಿಸಿ ಇದನ್ನು ಗಂಡನ ಮನೆಗೆ ಕಳಿಸ್ತೀವಿ. ಸುಮ್ಮನೆ ಅನಾಯಸ ತನ್ನ ಜೀವನ ಮಾಡ್ಕೊಂತತಿ. ರೀ, ಈ ಸೀರೆ ಹೆಂಗೈತಿ ನೋಡು. ಚಂದ ಐತಿ. ಅಲ್ಲ, ಈ ಸೀರೆ ಎದಕ್ಕೆ ತಗೊಂಡಿ? ಗಂಡಿನ ಕಡೆನವ್ರಲ್ಲನ ಕೊಡ್ಸೋದು ನಿಶ್ಚಿತಾರ್ಥ ಸೀರಿನ? ಅಯ್ಯ, ಅದು ನನಗೆ ಗೊತ್ತಿಲ್ಲನ. ಇದು ನನಗೆ ನಮ್ಮ ಸಾಯಿತ್ರಿ ನಿಶ್ಚಿತಾರ್ಥಾಗ ಈ ಸೀರೆ ಉಟ್ಕೋಬೇಕಂತ. ಚಂದ ಐತಿಲ್ಲ? ನಿಶ್ಚಿತಾರ್ಥ ನಿಂದ ಅಂದಂಗ ಕಾಲಿ ಗೆಜ್ಜಿ ಕಟ್ಟಿ ತೈ 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 ಕುಣ್ಯಾಕತ್ತಿ ಅಲ್ಲ. ಅಯ್ಯೋ, ನಮ್ಮ ಅಳಿಯ ಇಂಜಿನಿಯರ್ ಅದಾನ್ರಿ. ಎಂತಾವ್ ಸೀರೆ ಉಟ್ಕೊಂಡು ಅಡ್ಡಾಡಕ್ಕಾಗತ್ತ ನಾ ನಿಶ್ಚಯದಾಗ? ಅದಕ್ಕೆ ಮಗ್ಲಿ ಮನಿ ಮಾಲವನ ಹತ್ರ ಒಂದು ಸೀರೆ ಇತ್ತಂತ. ಆಕೆನೋ ಗಳಿಗೆ ಮುರಿದಿದ್ದಿಲ್ಲ ಅಂತ, ಅದಕ್ಕೆ ರೊಕ್ಕ ಕೊಟ್ಟು ತಗೊಂಡಿನಿ ಒಂದು ಸೀರಿನ. ನಾಳೆ ಅಂತ ಸೀರೆ ಉಟ್ಕೊಂಡ್ರೆ ಚಂದ ಇರ್ತತನ? ಹರೇ ಉಕ್ಕಿ ಹರಿಯಾಕತ್ತತಿ ಅಲ್ಲಲ್ಲಿ. ಮನ್ಯಾಗ ರೊಕ್ಕ ಇಲ್ಲ ಅಂತೇಳಿ ಜಗಳ ಮಾಡ್ತೀನಿ ನಾನು ಕೂಡ. ಸೀರೆ ತಗೊಳಕ್ ರೊಕ್ಕ ಇಲ್ಲಿಂದ ಬಂದು. ಅಯ್ಯ, ಎಲ್ಲಿಂದ ಬಂದು ಬಿಡು, ಅದನ್ನೆಲ್ಲ ಹೇಳ್ಬೇಕ ನಿನಗ? ಆಮನ ನಮ್ಮ ಲಗ್ನದಾಗ ಅಂಕರು ಖಮ್ಮನ್ ಸೀರೆ ಉಡ್ಲಿಲ್ಲ. ಕಡಿಕ್ ಮಗಳು ನಿಶ್ಚಿತಾರ್ಥಗಾರ ಚಲೋ ಸೀರೆ ಉಡ್ಬೇಕಂತ. ಹೊಡಿ ಹೊಡಿ, ಕೀಲಾ ಬಿಚ್ಚ ಹೊಡಿ. ಓ ಬಾರ ಲಕ್ಷ್ಮಣ, ತಗೋರಿ ಸೀರಿನ. ಓಯ್ಯೋ ಲಕ್ಷ್ಮಣ, ಬಾರಯ್ಯಪ್ಪ ಬಾ, ಚಲೋ ಆತ ಬಾರಯ್ಯಪ್ಪ. ಬಾ ಕುಂದ್ರ ಬಾ. ಹಗರ್ಕ ಹಗರ್ಕ ಬೀದಿ ಗಿದ್ದಿ. ನಿಮ್ಮ ಹಂಗ ಆಡ್ಸಾಡ್ತೈತಿ, ಬಾರಯ್ಯಪ್ಪ. ಒಬ್ನ ಬಂದಿನಪ್ಪ. ಮನ್ಯಾಗೆಲ್ರ ಆರಾಮದಾರಲ್ಲ? ಆರಾಮತಿ. ನೀವೆಲ್ರು ಆರಾಮದಿರಲ್ಲ? ಮಾವ ಆರಾಮದಿರಿ? ಆರಾಮದಿನ್ ನೋಡಪ್ಪ. ಸಾವಿತ್ರಿ ತಡಿಪ್ಪ ಕರಿತೀನಿ, ನೀ ಕುಂದ್ರ. ಇಲ್ಲ ಅಳತಿ, ಯಾಕೆ ಕೂಡ ಮಾತಾಡೋದಿತ್ತ. ಸಾವಿತ್ರಿ, ನಿಮ್ಮ ಮಾಮ ಬಂದನ್ ಬಾರೆ. ಅಯ್ಯೋ ಬಾರೆ ಯವ್ವ. ರೀ ನೋಡ್ರಿ, ಹುಡುಗ ಹುಡುಗಿಗೆ ಇಷ್ಟ ಇಲ್ಲಾರ್ದ ಲಗ್ನ ಮಾಡ್ಬಾರ್ದಂತೀರಿ. ನೋಡು, ಇಷ್ಟ ಇಲ್ಲಾರ್ದ ನಮ್ಮ ಸಾವಿತ್ರಿ ನೋಡಕ್ ಬಂದಾನ ಲಕ್ಷ್ಮಣ. ನೋಡ್ರಿ, ಇನ್ನು ಈಗ ಆಕಿ ಕೂಡ ಮಾತಾಡ್ಬೇಕಂತಾನ. ಅಯ್ಯೋ ನಿಮ್ಮಂಕ್ರು ಏನು ಗೊತ್ತಾಗಂಗಿಲ್ಲ. ನೋಡು, ಜೀವ ಇಲ್ಲಾರ್ದ ಬಂದಾನ. ಅಲ್ಲಿದ್ದು ಇಲ್ಲಿಗೆ ನಮ್ಮ ಹುಡುಗಿ ನೋಡಕ. ಎಲ್ಲ ನೀನ ಮಾತಾಡ್ತಿ. ಹೊಡಿ ಹೊಡಿ. ಏ ಸಾವಿತ್ರಿ, ಏನ್ ಮಾಡಕತ್ತೀಯ? ಬಾಯಿಲಿ ನಿಮ್ಮ ಮಾಮ ಬಂದನ, ಹಾಲು ತಗೊಂಬಾ. ಹಾಲು ತಗೊಂಬಾ ಅಂದ್ರ ಹಂಗ ಬಂದತ್ ನೋಡಿದ ಸ್ವಾದಿಗೇಡಿ. ಓಹ್ ಮಾಮ, ಈಗ ಬಂದೆ ಮಾಮ. ನೀನ್ ಕೂಡ ಮಾತಾಡ್ತಿತ್ತ. ಏ ಹುಚ್ಚುಪಿ, ಅಲ್ಲಿ ಅವ್ರಿಬ್ರು ಏನೋ ಮಾತಾಡ್ಕೊಳೋದೈತಂತ. ನಿಂದ ಏನೈತಿ? ನಡಿ ಒಳಗೆ ಹೋಗುನ್ ನಾವು. ನಿಂದೇನೈತಿ ಕೆಲಸ? ನಡಿ, ಹಾಲು ಬಿಸಿ ಮಾಡಿ ನಡಿ. ಓ ಹೌದಲ್ಲ, ನೀವಿಬ್ರು ಮಾತಾಡ್ತೀರಿ, ನಾನು ಹಾಲು ತಗೊಂಬಂದ್ಬಿಡ್ತೀನಿ ಅಂತ. ಮಾಮ, ಏನು ಅಷ್ಟು ದೂರದಿಂದ ಇಲ್ಲಿವರೆಗೂ ಬಂದು ಏನು ಮಾತಾಡ್ಬೇಕಿತ್ತ? ಅಂದಂಗೆ ಮಾಮ, ರೇಣಕ್ಕನ ಹತ್ರ ನೀನು ವಿಷಯ ಮಾತಾಡಿದ್ದೇನ? ಏನಲ್ಲ ರೇಣಕ್ಕ? ನಾ ಫೋನ್ ಹಚ್ಚಿದೆ, ಫೋನನ್ನು ತೆಗಿಲಿಲ್ಲ ನೀನು. ಯಾಕೆ ಮಾಮ? ನಾ ಪ್ರೀತಿ ಒಳಗೆ ಫೇಲ್ ಆಗ್ಬಿಟ್ಟೆ.
ನನ್ನ ಮದುವೆ ಆಗಂಗಿಲ್ಲ ಅಂತ ಮಕ್ಕಳು ಹೊಡೆದಾರಂಗೆ ಮಾತಾಡಿಬಿಟ್ಲಿಕ್ಕಿ. ಹೌದಾ? ಆದ್ರೆ ಸಾವಿತ್ರಿ, ನನಗೆ ರೇಣುಕಾನ್ ಬಿಟ್ಟು ಬದುಕೋ ಶಕ್ತಿ ಇಲ್ಲ. ಹೆಂಗಾರ ಮಾಡಿ ಸಾವಿತ್ರಿ, ನಿನ್ನ ಕೈ ಮುಗಿತೀನಿ ಸಾವಿತ್ರಿ. ಈ ಲಗ್ನ ಒಲ್ಲೆ ಅಂತ ಹೇಳಲಿ. ಹಾಂ, ಒಲ್ಲೆ ಅಂತ ಹೇಳು. ಈಗ ಇಷ್ಟ ಇಲ್ಲದೆ ಇರ್ಬೋದು ರೇಣುಕಾಗ, ಇನ್ನೊಂದು 4-5 ವರ್ಷ ಬಿಟ್ಟಾದ್ರೂ ನಾನು ಇಷ್ಟಪಡ್ಬೋದಲ್ಲ. ಹಾಂ, ಅದಕ್ಕೆ ನೀನ ನನಗೆ ಹೆಲ್ಪ್ ಮಾಡ್ಬೇಕು. ಈ ಮದುವೆ ಒಲ್ಲೆ ಅಂತೇಳಿ ನೀನ ಹೇಳಲಿ. ಅದು ನಾನು ಹೆಂಗೆ ಒಲ್ಲೆ ಅಂತೇಳಿ? ಹೆಂಗಾರ ಮಾಡಲಿ ಸಾವಿತ್ರಿ. ನನಗೆ ನಿನ್ನ ಜೊತೆ ಬಾಳ್ವೆ ಮಾಡೋಕೆ ಇಷ್ಟ ಇಲ್ಲ. ನನಗೆ ರೇಣುಕನ್ನ ಮರೆಯೋ ಶಕ್ತಿನೂ ಇಲ್ಲ. ಹೆಂಗಾರ ಮಾಡಲ್ಲ, ನನಗೆ ನೀನ ಸಹಾಯ ಮಾಡ್ಬೇಕು. ಮಾಮ, ನಾ ಅದೀನಿ. ನಿನ್ನ ಪ್ರೀತಿಗೆ ನಾ ಬೆಂಬಲವಾಗಿರ್ತೀನಿ. ಆದ್ರೆ ನೀನು ಕೆಲವೊಂದು ವಿಷಯ ಇದ್ದಾಗ ನನ್ನ ಮಾತು ಕೇಳ್ಬೇಕು. ಆಯ್ತು, ನೀ ಇಷ್ಟು ನನಗೆ ಭರವಸೆ ಕೊಟ್ಟಿ ಅಂದ್ರೆ ನೀ ಹೇಳ್ದಂಗೆ ನಾ ಕೇಳ್ತೀನಿ. ಎಲ್ಲರೂ ನನ್ನ ಕೈ ಬಿಟ್ಟಿದ್ರು, ಆದ್ರೆ ನೀ ನನ್ನ ಕೈ ಹಿಡ್ಕೊಂಡಿಲ್ಲಿ. ಥ್ಯಾಂಕ್ಸ್ಲಿ. ಅದು ಪ್ರೀತಿಸಿ ಮರೆಯೋದು ಭಾಳ ಕಷ್ಟ ಐತಿ. ಅದ್ರೂ ನನಗೂ ಗೊತ್ತೈತಿ ಮಾಮ. ಏನಾರ ಯಾಕಾಗೋಲ್ದಾಕ ನಾನು ನಿಮ್ಮಿಬ್ಬರನ್ನೂ ಒಂದು ಮಾಡ್ತೀನಿ. ಇದು ನನ್ನ ಪ್ರಾಮಿಸ್. ಹಾಂ, ಒಟ್ಟೆ ಆಕೆ ಕೂಡ ನಿನ್ನ ಮದುವೆ ಮಾಡಿಸ್ತೀನಿ. ಆತ ಈಗ ನಾನು ಯವ್ವ ಪೈಕನಿ ತಿಕ್ಬೇಕಾ? ಅಯ್ಯೋ ದೇವ್ರ, ಏನು ಕರ್ಮ ಬಂತ ಯವ್ವ. ಆ ಮುಪ್ಪಿನ ಕಾಲಕ್ಕೆ ಇದೆಲ್ಲ ಬೇಕಾಗಿತ್ತ ನನ್ನ ಜಲಮಕ್ಕ. ನಾನು ಒತ್ತಾಯ ಮಾಡಿ ಈ ತಿರುಪತಿದ ಲಗ್ನ ಮಾಡಿಬಿಟ್ನಲ್ಲೇ ಯವ್ವ ನಾನು. ಏನೋ ನನಗೆ ಆಸರಾಕರ ಅಂದ್ರೆ ಇವರು ನನಗೆ ಸರದ ಗೂಟ ಬಡಿಯಕತ್ರ. ಶಿವನ ಹೆಂಗ ತಿಕ್ಲೆ ಯವ್ವ ಪೈಕಾನಿನ. ಆಯ್ತೇನೆ ದೊಡ್ಡಮ್ಮ, ಬೇಬಿ ತಿಕ್ ಬಾ. ಇನ್ನು ಕೆಲಸ ಎಷ್ಟು ಕೊಂಡಾದವು? ಹೊಡಿಬಿಟ್ಟ್ಯಾರ. ಎಲ್ಲಿದ್ದ ಜೋಡಾಗಿದ್ರೆ ಊರು ಹೊಡಿಬಿಟ್ಟ್ಯಾರ. ಹಗರ ಇಲ್ಲ ಯವ್ವ. ಏನು ಮಾಡಲಿ, ನಿರವ ಇಲ್ಲ. ಇದನ್ನ ತಿಕ್ಕಿದ್ರ ಒಂದು ತುತ್ತು ಕೂಳು ಹಾಕ್ತಾರ, ಇಲ್ಲ ಕೂಳುನು ಬಾಗೆ ಮಾಡ್ಯಾರ ನನಗೆ. ಗಪ್ಪ ಅದಿಲ್ಲ ಮುದುಕಿ, ಲಗು ಲಗು ಕ್ಲೀನ್ ಮಾಡಿ ಜಳಕ ಮಾಡಿ ಲಗುನ ಬಂದು ನಾಷ್ಟ. ಇಲ್ಲ ಅಂದ್ರೆ ಇಲ್ಲಿ ನೋಡು ಯವ್ವ, ಅದನ್ನು ಲೆಕ್ಕಾಚಾರ ಮಾಡಿ ಕೊಡ್ತಾರ. ಅದು ಒಂದ ಚಮಚ ಉಪ್ಪಿಟ್ಟು. ಮತ್ತ ಅದು ಗತಿ ಇಲ್ಲಾರ್ದಂಗ ಆಕತಿ. ಬಡ ಬಡ ತಿಕ್ಕಿ ಜಳಕ ಮಾಡಿ ಲಗುನ ನಾಷ್ಟ ಕೂತೀನಿ. ಇದು ಯಾರು ಬರದ ಕಥೆಯೋ, ನನಗಾಗಿ ಬಂದವೆತೆಯೋ, ಅಯ್ಯೋ ದೇವರೇ. ಹಡಿಬಿಟ್ಟ್ಯಾರೀ. ಕರುಣೆ ಅನ್ನೋದೇ ಇಲ್ಲ. ವಯಸ್ಸಿಗೆ ಮುದುಕಿಗೆ ಹಿಂಗೆಲ್ಲ ಮಾಡಬಾರ್ದು ಅನ್ನೋದೇ ಇಲ್ಲ ಯವ್ವ. ಬೆಂಕಿ ಅಂತಾರ ನಮ್ಮ ತಿರುಪತಿ. ಅವ್ರನ್ನ ಬುಗುರಿ ಥರ ಆಡ್ಸಕತ್ತ ಬಿಟ್ರಿ ಯವ್ವ. ನಾವಲ್ಲೇ ಅಯ್ಯೋ ದೇವ್ರೇ, ಮನೆ ತುಂಬ ಆಳ ಕಾಳದಾರ. ಅವ್ರ ಕೈಲೇ ಮಾಡ್ಸೋದು ಬಿಟ್ಟು ಅವ್ರನ್ನೆಲ್ಲಾರನ್ನು ಕೆಲಸದಿಂದ ತೆಗೆದು ಹಾಕಿ ನನ್ನ ಕೈಲೇ ಮಾಡ್ಸಕತ್ತಾರ ಯವ್ವ. ನನಗೆ ಉಳಿಗಾಲಿಲ್ಲ. ಬ್ಯಾಡ ಯವ್ವ, ನಮ್ಮ ತಿರುಪತಿ ಬಂದ್ರೆ ಸಾಕು. ಬಂದ್ರೆ ಬಿಟ್ಕೊಟ್ಟು ಹೋಗ್ಬಿಡ್ತೀನಿ ಯವ್ವ. ಬ್ಯಾಡ. ಏನೋ ಮುಪ್ಪಿನ ಕಾಲಕ್ಕೆ ಚಂದಾಗಿರ್ಬೋದು. ಆಳು ಕಾಳು ಎಲ್ಲರೂ ಅಕ್ಕ ರೂಪಾಯಿ ಐತಿ, ಇಲ್ಲೇ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರ್ಬೇಕಂತೇಳಿ ನಾನು ಇದ್ರ ಅಯ್ಯಯ್ಯೋ ದೇವ್ರೇ ಇಂಥದೆಲ್ಲ ಮಾಡಕ್ಕೆ ಹಚ್ಚಿದ್ರೆ ಯವ್ವ. ಬ್ಯಾಡ ಯವ್ವ ಬ್ಯಾಡ. ನಾ ತಿರುಪತಿ ಬರೋಣ ಹೋಗ್ತೀನಿ ಯವ್ವ. ಇಲ್ಲಾಂದ್ರೆ ಹೊಟ್ಟೆ ಕೂಳೆ ಹಾಕ್ಲಾರ್ದು ಸಾಯ್ಬಿಡ್ತಾರ.